ನಾವುಗಳು ಏನು ಈ ಗಣಿ ಸಾಗಾಣಿಕೆ ಮಾಡಿ ಮಾಡಿ ಎಲ್ಲರೂ ಪ್ರತಿಯೊಬ್ಬರೂ ಗಣಿಯನ್ನ ಅಂದ್ರೆ ಭೂಮಿಯನ್ನು ಅಗೆದು ಎಲ್ಲವನ್ನು ತೆಗೆದು ಉತ್ತರ ಭಾರತಕ್ಕೆ ಬಿಸಾಕಿದ್ದಾರೆ. ಅಂದ್ರೆ ಚೈನಾನಲ್ಲಿ ಪ್ರತಿಯೊಬ್ಬರಿಗೂ ಐರನ್ ಇರಲಿಲ್ಲ, ಅವರೆಲ್ಲ ಬರೀ ವುಡ್ಡನ್ ಹೌಸಸ್ಸು, ವುಡ್ಡನ್ ರಾಫ್ಟ್ಗಳು, ಬರೀ ವುಡ್ಡಲ್ಲೇ ಕಟ್ತಾ ಇದ್ರು. ಇವ್ರಿಗೆಲ್ಲರಿಗೂ ಏನು ಚೈನಾ ಮಾಡಿದ್ರು, ಇಲ್ಲಿರ್ತಕ್ಕಂಥ ಗಣಿ ಎಲ್ಲ ತೆಗೆದು ಹಾಕಿದ್ರು. ನಿಮಗೆ ನಿಜವಾಗ್ಲೂ ಇನ್ನೊಂದು ಸಂಗತಿ ಹೇಳ್ತೀನಿ, ಏನು ಬೆಳ್ಳಾರಿ ಅನ್ಕೊಂಡಿದ್ದೀರಾ, ಏನು ಚಿಕ್ಕನಾಯಕನಹಳ್ಳಿ ಅನ್ಕೊಂಡಿದ್ದೀರಾ, ನಿಮ್ಗಳಿಗೆ ಇನ್ನೂ ಗೊತ್ತಿಲ್ಲ. ನೀವು ಅಕಸ್ಮಾತ್ ಒಳಭಾಗದಲ್ಲಿ ಜಾಗ್ರಫಿಕಲ್ ಮ್ಯಾಪ್ ಆಫ್ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ, ಜಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ. ಅಂದ್ರೆ ಯಾರು ಗಣಿಯನ್ನ ಮಾಡ್ತಾರೆ ಆ ಡಿಪಾರ್ಟ್ಮೆಂಟ್ ಮುಖಾಂತರವಾಗಿ ಒಂದು ಆರ್ಕಿಯಾಲಜಿಕಲ್ ಮ್ಯಾಪ್ ಇರುತ್ತೆ. ಆ ಮ್ಯಾಪ್ ಅಲ್ಲಿ ನೀವು ನೋಡಬಹುದು ಏನಂತ, ಆಂಜನೇಯ ಬೆಟ್ಟ ಎತ್ಕೊಂಡು ಹಾರ್ತಾ ಇದ್ದಾನೆ. ಅದಕ್ಕೆ ಬೆಟ್ಟವನ್ನ ಕಡ್ದಿರೋದೇ, ತಲೆಯನ್ನ ಕಡ್ದಿರೋದೇ ಬೆಳ್ಳಾರಿ, ಬಾಲನೇ ಚಿಕ್ಕನಾಯಕನಹಳ್ಳಿ. ಅಂದ್ರೆ ಇವರು ಎದೆಯ ಭಾಗ ಇನ್ನೂ ತೆಗಿತಾ ಇದ್ದಾರೆ, ಅಗಿತಾ ಇದ್ದಾರೆ, ಇದೆಲ್ಲ ಕಲಹ ನಡೀತಾ ಇದೆ. ಆ ಮ್ಯಾಪ್ ಅಲ್ಲಿ ನೀವು ಚೆನ್ನಾಗಿ ನೋಡಬಹುದು. ಆಂಜನೇಯ ಮತ್ತು ಪರಶುರಾಮ ಇಬ್ಬರು ಇನ್ನೂ ಸಪ್ತ ಋಷಿಗಳ ಸಮೇತವಾಗಿ, ಆ ಸಪ್ತ ಚಿರಂಜೀವಿಗಳ ಸಮೇತವಾಗಿ ಇನ್ನೂ ಬಂದಿಲ್ಲ. ಅವನು ಬಂದು, ಪರಶುರಾಮ ಬಂದು ತನ್ನ ಕೊಡ್ಲಿಯನ್ನ ಇದೇ ದೊಡ್ಡಬಳ್ಳಾಪುರ ಹತ್ರ ಇರತಕ್ಕಂಥ ಘಾಟಿ ಸುಬ್ರಹ್ಮಣ್ಯ ಹತ್ರ ಅವನು ಬಿಸಾಕಿರೋ ಶಸ್ತ್ರ ಇದೆ, ಅದನ್ನು ಎತ್ಕೊಂತಾನೆ. ಆ ಸಮಯಕ್ಕೆ ಕಪಿಶ್ರೇಷ್ಠನಾಗಿರ್ತಕ್ಕಂಥ ಆಂಜನೇಯನಿಗೆ ಪೂರ್ಣ ಶಕ್ತಿ ಬರುತ್ತೆ. ಇದು ವಿಶೇಷವಾಗಿ ನಡೀತಕ್ಕಂಥ ಸಂಗತಿ. ಇದನ್ನ ಲೋಕವನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಈ ದೇವತೆಗಳು ಒಂದಲ್ಲ ಒಂದು ಮುಖಾಂತರವಾಗಿ ಇದೇ 2012ಕ್ಕೆ ನಾನು ಹಳೆ ಭವಿಷ್ಯ ಅಥವಾ ಇವತ್ತಿನ ಭವಿಷ್ಯ ನಾನು ಹೇಳಲ್ಲ, ಮುಂದೆ ಆಗ್ತಕ್ಕಂಥದ್ದು ಮೊದಲಿಂದ ನಾನು ಯಾವ ಕಾಲಕ್ಕೂ ಯಾವುದೇ ಒಂದು ಆಗ್ಲಿ ಅನಾಹುತಗಳ ಮೊದಲೇ ನಿಮ್ಗೆ ಸೂಚಿಸಿದ್ದೀನಿ. ಎಷ್ಟೋ ಜನಕ್ಕೆ ನೋಡಿದ್ರು ಮಹಾತ್ಮ್ಯಾಮ್ಲೆ, ಅಯ್ಯೋ ಮಳೆ ಬರುತ್ತೆ ಅಂತ ಅವ್ರು ಆಗ್ಲೇ ಹೇಳಿದ್ರು, ಇನ್ನೂ ಬಂದಿಲ್ವಲ್ಲ ಅಂದ್ರೆ ದೇವರು ಯಾವ ಕಾಲಕ್ಕೂ ನಾನು ಹೇಳಿದ ಸಮಯದಲ್ಲೇ ಮಳೆಗಳನ್ನ ಬರೆಸಿದ್ದಾನೆ. ಘೋರವಾಗಿ ಅನಾಹುತವಾಗಿ ಆಗ್ತಾ ಇದೆ ಉತ್ತರ ಭಾರತದಲ್ಲಿ. ಗಂಗೆ ಸಮೇತ ಯಮುನಾ ಸಮೇತವಾಗಿ ಡೆಲ್ಲಿ ಮುಳುಗಿ ಹೋಗ್ತಾ ಇದೆ. ಇದೆಲ್ಲ ಸತ್ಯವಾಗಿ ನಡೀತಾ ಇದೆ. ಆದರೂ ನಿಮ್ಗೆ ಇನ್ನೂ ಏನು ಅಂದ್ರೆ ಪ್ರತಿಯೊಬ್ಬರಿಗೂ ವ್ಯಾಮೋಹ, ಅಯ್ಯೋ ನನ್ನ ಮಗಳಿಗೆ ಮದುವೆ ಆಗಿಲ್ಲ, ನನ್ನ ಮಗನಿಗೆ ಯಾರೋ ವಿದ್ಯಾಭ್ಯಾಸ ಕೊಟ್ಟಿಲ್ಲ, ಕೆಲಸನೇ ಇಲ್ಲ ಅಂತ. ನಿಮಗೆ ಜೀವನ ಪೂರ್ತಿ ನಿಮ್ಮನೇನೆ ಕಷ್ಟ ಆಗೋದ್ರೆ ನಾಳೆ ಕೊಳ್ತು ಹೋಗ್ತಕ್ಕಂಥ ನಮ್ಮ ಜೀವನವನ್ನು ಯಾರು ಕಾಪಾಡ್ತಾರೆ? ಆದ್ರಿಂದ ಪ್ರತಿಯೊಬ್ಬರು ಲೋಕಕ್ಕೋಸ್ಕರ ಬಂದಿದ್ದೀವಿ, ಲೋಕಕ್ಕೋಸ್ಕರ ಹೋಗ್ತೀವಿ. ಒಂದು ಟ್ರೈನ್ ಬಂದಾಗ ಆ ಟ್ರೈನಲ್ಲಿ ಎಲ್ಲರೂ ಹತ್ತೀವಿ. ಟ್ರೈನ್ ಹತ್ತಬೇಕಾದ್ರೆ ಸಂಬಂಧಗಳು ಬೆಳೆಯುತ್ತೆ, ಹೆಂಡತಿ ಮಕ್ಕಳು ಗಂಡ ಹೆಂಡತಿ ಆಗ್ತೀವಿ. ಮತ್ತೆ ತಿರುಗಿ ಟ್ರೈನ್ ಇಳಿಬೇಕಾದ್ರೆ ಮತ್ತೆ ಒಬ್ಬನೇ ಹೋಗ್ತೀವಿ, ಬರೋದೊಬ್ಬನೇ ಹೋಗೋದೊಬ್ಬನೇ. ಆದರೆ ಸಂಸಾರದಲ್ಲಿ, ಜೀವನದಲ್ಲಿ ಗಂಡನ ಸಂಸಾರ ಚೆನ್ನಾಗಿಲ್ದಿದ್ರೆ ಅವನಿಗೆ ಮದುವೆ ಮಾಡಿದ ತಕ್ಷಣ ಆ ಹೆಂಡತಿಯ ಬಲ ಅವನು ಕಾಪಾಡತ್ತೆ ಅಂತ. ಅದೇ ತರ ಒಂದು ಹೆಣ್ಣಿಗೆ ಗಂಡನ ಆಶ್ರಯ ಬೇಕು ಅಂದಾಗ ಅವನ ಬಲಗಳು ಅವಳು ಕಾಪಾಡತ್ತೆ ಅಂತ, ಇವರಿಬ್ಬರ ಬಲ ಆ ಮಕ್ಕಳನ್ನ ಕಾಪಾಡತ್ತೆ ಅಂತ ಒಂದು ಸಂಸಾರ ಅಂತ ಆಯ್ತು. ಒಂದು ರಥಚಕ್ರ ನಿಂತು ಹೋದ್ರೆ ಇಡೀ ರಥ ನಿಂತು ಹೋಗುತ್ತೆ ಹೊರತು ಜೀವನದಲ್ಲಿ ನೀವುಗಳೆಲ್ಲ ಯಾರು ತೆಗೆದುಕೊಳ್ಳಲ್ಲ. ಅದಕ್ಕೆ ಕುಟುಂಬ ಪರಿವಾರ ಸಮೇತರಾಗಿ ಹೋಗಿ ಆ ದೀಪವನ್ನು ಹಚ್ಚಬೇಕು. ನನ್ನ ಗಂಡ ಹೋಗ್ತಾನೆ, ನನ್ನ ಸಾಯಂಕಾಲ ಹೋಗ್ತಾನೆ, ಇವತ್ತು ಹೋಗ್ತಾನೆ ಅಂತಲ್ಲ. ಹೆಂಡತಿ ಮಕ್ಕಳು ಅಕಸ್ಮಾತ್ ವಿದೇಶದಲ್ಲಿ ನಿಮ್ಮ ಮಗ ಏನಾದರೂ ಇದ್ರೆ, ಮಗಳು ಅಕಸ್ಮಾತ್ ವಿದೇಶದಲ್ಲಿದ್ರೆ, ಬೇರೆ ಊರಲ್ಲಿ ಏನಾದರೂ ಇದ್ರೆ, ಅನಿವಾರ್ಯ ಕಾರಣದಿಂದ ಬರಕ್ಕಾಗದಿದ್ರೆ ಅಂಥವ್ರನ್ನ ಸ್ಮರಣೆ ಮಾಡಿಕೊಂಡು ಆ ದೀಪವನ್ನು ನೀವು ಹಚ್ಚಿ, ಇಲ್ಲ ಅವ್ರು ಅಲ್ಲಿಂದಾನೇ ಆ ದೀಪವನ್ನು ಹಚ್ಚೋ ಅವಕಾಶವನ್ನು ಮಾಡ್ಕೊಳ್ಳಿ ಅಂತ ಅವರಿಗೆ ಮೊದಲೇ ಸೂಚನೆ ನೀಡ್ಬಿಡಿ. ಈ ದೀಪವನ್ನು ಹಚ್ಚೋ ಸಮಯ ಯಾವತ್ತು, ಯಾವ ಕ್ಷಣ, ಹೇಗೆ ಬರುತ್ತೆ ಖಂಡಿತವಾಗ್ಲೂ ನನಗೂ ಗೊತ್ತಿಲ್ಲ. ಆದರೆ ಬರ್ತಕ್ಕಂಥದ್ದು ಸತ್ಯ. ನಮ್ಮಲ್ಲಿರ್ತಕ್ಕಂಥ 42 ಸದ್ಗುರುಗಳು ಅಂದ್ರೆ 1880 ಜನದಲ್ಲಿ 42 ಸದ್ಗುರುಗಳಾಗಿರ್ತಕ್ಕಂಥ ಅಷ್ಟೂ ಜನ ಜೀವಂತವಾಗಿ ಇವತ್ತು ಹಿಮಾಲಯದಲ್ಲಿ ತಪಸ್ ಮಾಡಿ ಪ್ರತಿಯೊಬ್ಬರಿಗೂ ಹೇಳ್ತಕ್ಕಂಥ ವಿಧಾನ ಇದೇ. ಅಕ್ಟೋಬರ್ ಮುಂದಿನ ವರ್ಷದಷ್ಟೊತ್ತಿಗೆ ಏನ್ ಹೇಳಿ, ಸರಿಯಾಗಿ ಗಮನ ಕೊಟ್ಟು ಕೇಳ್ಕೊಳ್ಳಿ. ಇಲ್ಲಿ ಯಾವುದು ನಾನು ಸುಳ್ಳು ಹೇಳೋದಾಗ್ಲಿ, ಯಾರಿಗೂ ಭಯ ಪಡಬೇಕಾಗಿಲ್ಲ. ನಾನು ಭಯ ಪಡೋದೊಂದೇ ಒಬ್ಳೆ, ಆ ಜಗನ್ಮಾತೆಗೆ ಒಬ್ಳಿಗೆ. ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ ಕೇಳಿ. ಇನ್ನ ಕರೆಕ್ಟಾಗಿ ಅಕ್ಟೋಬರ್ 22ನೇ ತಾರೀಕಷ್ಟೊತ್ತಿಗೆ ಕರೆಂಟ್ ಹೊಟ್ಟೋಗುತ್ತೆ. ಕರೆಂಟ್ ಹೋದಾಗ ಯಾವ ಕಾಲಕ್ಕೂ 4 ತಿಂಗಳು, 6 ತಿಂಗಳು, 1 ವರ್ಷ ಖಂಡಿತ ಗೊತ್ತಿಲ್ಲ ಎಷ್ಟು ದಿವಸ ಹೋಗುತ್ತೋ. ಕರೆಂಟು ನಿಮ್ಮನೆಗೆ ನಮ್ಮನೆಗೆ ಹೋಗಲ್ಲ, ಇಡೀ ಜಗತ್ತಿನ ವಿದ್ಯುತ್ ಹೊಟ್ಟೋಗುತ್ತೆ. ಯಾವ ಕಾಲಕ್ಕೂ ಹಳೆ ಗಂಡನ ಪಾದವೇ ಗತಿ. ಅದೇ ಹಂಡೆ ಒಲೆ ಉರಿ, ಅದೇ ಲ್ಯಾಂಟಿನ್ ಲ್ಯಾಂಪು, ಅದೇ ಸೌದೆ ಒಲೆ ಉಡಿ ಅಡಿಗೆ. ಗ್ಯಾಸ್ಗೆ ಬೆಲೆ ಜಾಸ್ತಿ ಆಗತ್ತೆ, ಡೀಸೆಲ್ ಹೆಚ್ಚುತ್ತೆ, ಅಕ್ಕಿ 100 ರೂಪಾಯಿಗೆ ಮೇಲ್ ದಾಟತ್ತೆ. ಇದೆಲ್ಲ ಸತ್ಯವಾಗಿ ನಡೀತಕ್ಕಂಥ ಘಟನೆಗಳು. ಅದಕ್ಕೆ ಈಗ ಇರ್ತಕ್ಕಂಥ ಯುವ ಪೀಳಿಗೆ ಫಾಸ್ಟ್ ಲೈಫ್ ಅಂತ ಹೇಳ್ಬಿಟ್ಟು ಅಲ್ಲಿ ಕೂತ್ಕೊಂಡು ಪಿಜ್ಜಾ ಬರ್ಗರು ಎಲ್ಲ ತಿನ್ಕೊಂಡು ಕೂತ್ಕೊಂಡಂಗಲ್ಲ ಜೀವನ. ನಾಳೆ ಆ ಜೀವನ ಬಂದಾಗ ಹೇಗೆ ಅನುಭವಿಸೋದು? ಅಯ್ಯೋ, ಎಲ್ಲೋ ಬಿಕಾರಿಗಳಾಗಿ ನಾವೆಲ್ಲೋ ಯಾರೋ ಅಣ್ಣ ತಮ್ಮ ಅಕ್ಕ ತಂಗಿ ಇದ್ದುಕೊಂಡು ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಒಳ್ಳೆ ಬಿಕಾರಿಗಳಾಗಿ ಬಿದ್ದಿದ್ದೀವಿ. ಛೇ, ನಾವೆಲ್ಲ ಒಂದು ನಮ್ಮ ಕುಟುಂಬ ಕೊಟ್ಟೋಗೋಣ. ಅದಕ್ಕೆ ಆ ಕಾಲದಲ್ಲಿ ಒಟ್ಟು ಕುಟುಂಬ ಇತ್ತು. ಅವಳು ಅಡಿಗೆ ಮಾಡ್ತಾ ಇದ್ರೆ ಇನ್ನೊಬ್ಳು ಪಾತ್ರೆ ತೊಳಿತಾ ಇದ್ಲು, ಇನ್ನೊಬ್ಳು ಅಡಿಗೆ ಮಾಡಕ್ಕೆ ಪಾತ್ರೆ ತೊಳಿತಾ ಇದ್ರೆ ಏನೇನು ಬೇಳೆಗಳೆಲ್ಲ ಬೇಕಾ ಆರಿಸ್ಕೊಂತ ಇದ್ಲು. ಮನೆ ಶುಚಿರ್ಭೂತವಾಗಿರ್ತಿತ್ತು, ಕುಟುಂಬ ಚೆನ್ನಾಗಿರ್ತಿತ್ತು. ಜಗಳ ಮಾಡ್ತಿದ್ರೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಮಾಡೋರು, ಸಾಯಂಕಾಲ ಮತ್ತೆ ಒಂದಾಗೋರು. ಆ ಸುಖವಾಗಿರ್ತಕ್ಕಂಥ ಜೀವನ ಇನ್ನು ಜನ್ಮದಲ್ಲಿ ಸಿಗಲ್ಲ. ಅದಕ್ಕೆ 4 ದಿನ ಇರ್ತೀರಾ, ಆ 4 ದಿವಸದ ಸಂತೋಷದ ದಿನದಲ್ಲಿ ನೀವೆಲ್ಲ ಏನ್ ಮಾಡಬೇಕು, ದಯವಿಟ್ಟು ನಿಮ್ಮಲ್ಲಿರ್ತಕ್ಕಂಥ ವೃದ್ಧಾಶ್ರಮ
ಅನಾಥಾಶ್ರಮದಲ್ಲಿ ಯಾರಿಗಾದ್ರೂ ನಿಮ್ಮ ವಯಸ್ಸಾದ ತಂದೆ ತಾಯಿಯನ್ನು ಬಿಟ್ಬಿಟ್ಟಿದ್ರೆ ದಯವಿಟ್ಟು ಎಲ್ಲರೂ ಕರ್ಕೊಂಬಂದ್ಬಿಡಿ. ಯಾಕೆಂದ್ರೆ ಇನ್ನು 4 ಕಾಲಕ್ಕೆ ಅವ್ರನ್ನೆಲ್ಲ ನೀವೇನಾದ್ರೂ ವೃದ್ಧಾಶ್ರಮಕ್ಕೆ ಬಿಟ್ರೆ ಆ ಜೀವನ ಪರ್ಯಂತ ಅವರು ಆ 2 ಕಣ್ಣೀರ್ನ ನಿಮ್ಮ ಮನೇಲಿ ಆನಂದ ಬಾಷ್ಪವಾಗಿ ಹಾಕ್ತಾರೆ. ಇದು ಖಂಡಿತವಾಗ್ಲೂ ಸತ್ಯ. ಆದ್ರಿಂದ ಜೀವನದಲ್ಲಿ ಇವತ್ತಿನ ದಿವಸ ಯಾರೋ ಫ್ರೆಂಡ್ ಬರ್ತಾನೆ, ಅವನು ಗೊತ್ತಿಲ್ಲದೆ ಇರ್ತಕ್ಕಂಥ ರೋಡ್ ಲೋಫರ್ ಅಂದ್ಬಿಟ್ಟು ಹೆಂಡತಿ ಮಗಳು ಅಂದ್ರೆ ಮಗಳು ಫ್ರೆಂಡ್ ಬರ್ತಾನೆ, ಹೇಳಕ್ಕಾಗಲ್ಲ. ಅಂತವ್ರಿಗೆಲ್ಲ ಒಂದು ಹೊತ್ತು ಊಟ ಹಾಕ್ತೀರಾ, ಮನೇಲಿ ಬಿಸಿ ಬಿಸಿ ಮಾಡಾಕ್ತೀರಾ, ಫ್ಯಾಷನ್ ಅಂದ್ಬಿಟ್ಟು ಅದು ಶೋ ಆಫ್. ಆದ್ರೆ ಸ್ವಂತ ತಂದೆ ತಾಯಿ ಜೀವನ ಪೂರಿ ಅಂತ ನಿಮ್ಮನ್ನ ಹೆತ್ತು ಹೊತ್ತು ಸಾಕಿರೋರಿಗೆ ಒಂದು 4 ಹೊತ್ತು ಊಟ ಹಾಕಕ್ಕಾಗಲ್ವಾ ನಿಮ್ಮ ಯೋಗ್ಯತೆಗೆ? ಖಂಡಿತವಾಗ್ಲೂ ಹಾಕ್ಬೋದು. ದಯವಿಟ್ಟು ಎಲ್ಲರೂ ಯಾರ್ಯಾರು ಎಲ್ಲೆಲ್ಲಿ ಬಿಟ್ಬಿಟ್ಟಿದ್ರೋ ನಿಮ್ಮ ಅಕ್ಕ ತಂಗಿರಾಗ್ಲಿ ದೂರವಾಗಿದ್ದವರು ಕನಿಷ್ಠ ಪಕ್ಷ ಒಂದು ವಾರಕ್ಕೊಂದ್ಸರಿ ಸೇರ್ಬಿಟ್ಟು ದೊಡ್ಡವರ ಆಶೀರ್ವಾದ ತಂದೆ ತಾಯಿಗಳು ಯಾವ ಕಾಲಕ್ಕೂ ತಾಯಿಯ ಋಣ ಮತ್ತೆ ಜನ್ಮದಲ್ಲಿ ತೀರಿಸ್ಕೊಳಕ್ಕಾಗಲ್ಲ. ಎಷ್ಟೇ ಬೈದ್ರೂ ತಾಯಿನೇ. ಆ ಒಂದು ಗೌರವನ್ನ ನೀವು ಸೂಚಿಸ್ಕೋಬೇಕು. ಧರ್ಮ ಸಂಸ್ಕಾರವಾಗಿರ್ತಕ್ಕಂಥ ಆ ತಾಯಿಯ ಋಣನ ನೀವು ತಂದೆನ ಯಾವನ್ನಾದ್ರೂ ಅಪ್ಪ ಅನ್ಬೋದು, ಅಕ್ಕ ತಂಗಿರಿ ಇಲ್ಲದೆ ಇದ್ರೆ ಇನ್ನೊಬ್ಬನ ಅಕ್ಕ ತಂಗಿ ಅನ್ಬೋದು, ಮಕ್ಕಳಿಲ್ದಿರೆ ದತ್ತು ತಗೋಬಹುದು. ಆದ್ರೆ ತಾಯಿನ ಮಾತ್ರ ತಗೊಳಕ್ಕಾಗಲ್ಲ. ಜನ್ಮ ಕೋಟಿ ಕೊಟ್ಟರು ತಗೊಳಕ್ ಸಾಧ್ಯವಿಲ್ಲ. ಅವಳು ಬೈದ್ರು ಆಶೀರ್ವಾದ ಅನ್ಕೊಳ್ಳಿ, ಅಕಸ್ಮಾತ್ ಬೈದೆ ತಲೆ ಕೆಡಿಸ್ಕೊಳ್ದೆ ಒಂದು ಸಲ ಬೆಳಗ್ಗೆ ನಮಸ್ಕಾರ ಮಾಡಂಗ್ ಹೊಟ್ಟೋದ್ರೆ ಕೇರೆ ಮಾಡದೆ ಇದ್ದ ಹಾಗೆ, ಯೋಚನೆ ಮಾಡದೆ ಇದ್ದಾಗ ಅವಳಿಗೆ ಮನಸ್ಸು ಕರಗತ್ತೆ, ಆ ಪರಿವರ್ತನೆ ಆಗ್ತಾಳೆ. ಆದ್ರಿಂದ ಜೀವನದಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕು. ಯಾವ ಕಾಲಕ್ಕೂ ಜಗಳಗಳನ್ನ ಮಾಡಿಕೊಂಡು ದಿಮಾಕುಗಳನ್ನ ತೋರಿಸ್ಕೊಂಡು ದುರಹಂಕಾರಗಳನ್ನ ಇಟ್ಕೊಂಡು ಇನ್ನು ಮೇಲೂ ಹೀಗೆ ನೀವು ಜೀವನ ಮಾಡ್ತಾ ಇದ್ರೆ ಏನೂ ಪ್ರಯೋಜನ ಆಗಲ್ಲ. ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋದೇ ಮನಸ್ಸಾಸೆ. ಆ ಭಗವಂತ ಕೊಟ್ಟಿರ್ತಕ್ಕಂಥದ್ದು ಏನು ಅಂದ್ರೆ ನೀವು ಪೂಜೆ ಮಾಡಿ ಬಿಡಿ, ಆ ಭಗವಂತನ ಕೈ ಹೀಗೆ ಇರುತ್ತೆ, ಹೀಗೆ ಮಾಡ್ಬಿಡಲ್ಲ. ಅಕಸ್ಮಾತ್ ಪೂಜೆ ಮಾಡಿಲ್ಲ ಅಂದ್ರೆ ಹೀಗೆ ಬಿಸಾಕಲ್ಲ. ಅವತ್ತಿನ ದಿವಸ ದೀಪ ಹಚ್ಚೋ ದಿವಸ ನೀವೆಲ್ಲ ಏನು ಹೇಳಬೇಕು ಅಂದ್ರೆ ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ, ಓಂ ಶಕ್ತಿ ಪಂಚಾಕ್ಷರಿ. ಇದನ್ನ 108 ಸಲ ಹೇಳಬೇಕು. ಅದಕ್ಕೋಸ್ಕರ ನಿಮ್ಗೆಲ್ಲರಿಗೂ ವಿಚಾರ ತಿಳಿಸ್ತೀನಿ ಕೇಳಿ. ಆ 108 ಸಲ ಓಂ ನಮಃ ಶಿವಾಯ ಅಂತ ಪಂಚಾಕ್ಷರಿ ಏನು ಹೇಳ್ತೀವಿ, ಆ ಪಂಚಾಕ್ಷರಿ ಪದವನ್ನ ಅಷ್ಟು ಚೆನ್ನಾಗಿ ಮಾಡ್ಕೋಬೇಕು, ಮನಸ್ಫೂರ್ತಿಯಾಗಿ ಮಾಡಬೇಕು. ದೀಪಗಳನ್ನ ತಗೊಂಡು ಹೋಗಿ ಹಚ್ಕೊಂಡು ಎತ್ಕೊಂಡೋಗಿ ಇಡೋದಲ್ಲ. ದೀಪ ಹಚ್ಚೋ ಸಮಯದಲ್ಲಿ ಕುಟುಂಬ ಪರಿವಾರ ಸಮೇತ ಹೋಗ್ತೀರಿ ಅಂದ್ರೆ ಇಷ್ಟ ದೇವತೆ, ಕುಲದೇವತೆ, ಗ್ರಾಮ ದೇವತೆ ಇನ್ನೊಂದು ನಿಮಗೆ ಜಾಗ್ರತೆ ಕೊಡ್ತಾ ಇದ್ದೀನಿ. ಅಕಸ್ಮಾತ್ ದೇವಸ್ಥಾನಕ್ಕೆ ಹೋದಾಗ ಮಧ್ಯಾಹ್ನ ಆಗಿರುತ್ತೋ ಸಾಯಂಕಾಲ ಆಗಿರುತ್ತೋ ಅರ್ಚಕ ಬಂದ್ಬಿಟ್ಟು ನಾನು ತೆಗಿಯಕ್ಕಾಗಲ್ರಿ, ನಾನು ತೆಗಿಯೋದೆ ಸಾಯಂಕಾಲ 6 ಗಂಟೆ ಮೇಲೆ, ಈಗ ಬಂದ್ಬಿಟ್ರೆ ನಾನು ತೆಗಿಯಕ್ಕಾಗತ್ತಾ ಅಂತಾನೆ. ಅಥವಾ ನಾವೆಲ್ಲ ದೀಪ ಹಚ್ಚಕ್ಕಾಗಲ್ಲ, ನಾವೆಲ್ಲ ಕಾರ್ತಿಕ್ ಮಾಸದಲ್ಲೇ ದೀಪ ಹಚ್ಚೋದು, ಇಲ್ಲೆಲ್ಲ ಬಂದು ಗಬ್ಬೆಬಿಸ್ತೀರಾ ಅಂತ ಅಕಸ್ಮಾತ್ ಏನಾದ್ರು ಅಂದ್ರೆ ಖಂಡಿತವಾಗ್ಲೂ ಆ ದೇವಸ್ಥಾನದಲ್ಲಿ ದೇವರಿಲ್ಲ ಅಂತ ಅನ್ಕೊಂಡು ಖಂಡಿತವಾಗ್ಲೂ ನೀವೆಲ್ಲ ಏನ್ ಮಾಡಿ, ಒಂದು ನದಿ ಹತ್ರ ಅಥವಾ ಒಂದು ಕೆರೆ ಹತ್ರ ಅಥವಾ ಯಾವ್ದಾದ್ರು ಒಂದು ಬಾವಿ ಕಳ್ಳೆ ಕಟ್ಟೆ ಹತ್ರ ಅಥವಾ ಯಾವ್ದಾದ್ರು ಹಳೆ ಮರಗಳ ಹತ್ರ, ಆಲದ ಮರದ ಹತ್ರ ಅಥವಾ ಯಾವ ಕಾಲಕ್ಕೂ ಹಳೆ ಜೀರ್ಣೋದ್ಧಾರ ಆಗದೆ ಇರತಕ್ಕಂಥ ಹಾಳು ಬಿದ್ದೋಗಿರೋ ದೇವಸ್ಥಾನದ ಹತ್ರ ಅಥವಾ ಯಾವ ಕಾಲಕ್ಕೂ ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ದೈವ ಸಾನ್ನಿಧ್ಯದಲ್ಲಿ ಇರ್ತಕ್ಕಂಥ ಒಂದು ಹುತ್ತ, ಒಂದು ಗ್ರಾಮದಲ್ಲಿ ಇರ್ತಕ್ಕಂಥ ಚಪ್ಪಡಿ ಕಲ್ಲಿರುತ್ತೆ, ಅಮ್ಮನವರು ಗ್ರಾಮ ದೇವತೆ ಇರ್ತಾಳೆ ಅವಳ ಹತ್ರನೋ. ಆದರೆ ಒಂದೇ ಕ್ಷಣದಲ್ಲಿ, ಒಂದೇ ನಿಮಿಷದಲ್ಲಿ, ಆ ಮುಹೂರ್ತದಲ್ಲೇ ನೀವು ದೀಪವನ್ನು ಹಚ್ಚಬೇಕು. ಆವತ್ತಿನ ದಿವಸ ನಿಮ್ಗೆಲ್ಲರಿಗೂ ಏನು ಹೇಳ್ತಾ ಇದ್ದೀನಿ, ಆಕಾಶವನ್ನ ನೋಡಿದ್ರೆ ಇದು ಸತ್ಯವಾದ ಘಟನೆ. ದೇವಿ ನಾಲ್ಗೆಯನ್ನು ಚಾಚಿರ್ತಾಳೆ, ಆ ದೇವಿ ನಾಲ್ಗೆಯಲ್ಲಿ ಓಂ ಅಂತ ಬರೆದಿರುತ್ತೆ, ಅದು ಬೆಂಕಿ ಜ್ವಾಲೆಯಾಗಿ ನಿಮಗೆಲ್ಲರಿಗೂ ಕಾಣುತ್ತೆ. ಇದು ಸತ್ಯ 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 ಅನ್ನೋದು ಈ ಮುಖಾಂತರವಾಗಿ ಹೀಗೆ ನೀವೆಲ್ಲ ಚಪ್ಪಾಳೆ ತಟ್ಟಬಹುದು ಅಂತ ಮುಖಾಂತರವಾಗಿ ಹೇಳ್ತಾ ಇದ್ದೀನಿ.